ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ ಈಗ ನಾನು ಝೂಮ್ ಮಾಡ್ತಾ ಇದ್ದೀನಲ್ಲ, ಅದು ಹಫ್ತ್ ಗುಂಬಡ್ಡು. ಇದ್ರ ಬಗ್ಗೆ ನಿಮ್ಗೇನಾದ್ರು ಬೇರೆ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಇಲ್ಲಿ ಹೋಗೋಕ್ಕಾಗಲಿಲ್ಲ ಕೆಲವು ಕಾರಣಗಳಿಂದಾಗಿ. ಕೆಲವರು ಇದನ್ನು ಚೋರ್ ಗುಂಬಜ್ ಅಂತ ಕರೀತಾರೆ. ಹಾಗೂ ಸುಲ್ತಾನರು ಇದನ್ನು ಸಂಗೀತ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಯೂಸ್ ಮಾಡ್ತಿದ್ರಂತೆ. ಚೋರ್ ಗುಂಬಜ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಪ್ರವಾಸಿಗಳು ಯಾರು ಬಂದರೆ ಇಲ್ಲಿರೋರು ಕಳ್ಳರುಗಳು ಅವ್ರ ಹತ್ರ ವಸ್ತುಗಳನ್ನು ಕಿತ್ಕೊಳ್ಳೋದು, ಲೂಟಿ ಮಾಡೋದು ಮಾಡ್ತಿದ್ರಂತೆ. ಅವ್ರಿಗೆ ಹುಷಾರಾಗಿರಲಿ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಚೋರ್ ಗುಂಬಜ್ ಅಂತ ಹೆಸರಿಟ್ಟರು. ಬೋರ್ಡ್ ಬೇರೆ ಹಾಕಿದ್ರಂತೆ, ಹುಷಾರಾಗಿರಿ ಇಲ್ಲಿ ಬಂದರೆ ಅಂತ. 90 ಅಡಿ ಹೇಳನಲ್ಲ, ಎಷ್ಟು ದೂರ ಇದೆ ಬನ್ನಿ ಈಗ ಹತ್ತಿರದಿಂದ ನೋಡೋಣ. ನೋಡಿ, 29 ಅಡಿ. ಎಪ್ಪತ್ತೈದು ಟನ್ ಇದೆಯಂತೆ ಅದು. ಕರೆಕ್ಟಾ ತಪ್ಪ ನಿಮ್ಗೆ ಏನಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಶುಭೋದಯ. ಬೆಳಗ್ಗೆ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಇವತ್ತು ನಾನು ಸುಮಾರು 12ನೇ ಶತಮಾನದಲ್ಲಿ ಕಟ್ಟಿದಂಥ ರಾಜ ಗುಲ್ಚಂದ್ ಅವ್ರು ಕಟ್ಟಿದಂಥ ಗುಲ್ಬರ್ಗಾ ಫೋರ್ಟ್ ಅಥವಾ ಏನು ಕಿಲಾ ಅಂತ ಕರೀತಾರೆ, ಆ ಜಾಗದಲ್ಲಿದ್ದೀನಿ. ಅದಾದಮೇಲೆ 13 ಹಾಗೂ 14ನೇ ಶತಮಾನದಲ್ಲಿ 14-15ನೇ ಶತಮಾನದಲ್ಲಿ ದಿಲ್ಲಿಯಿಂದ ಬಂದಂಥ ಬಹಮನಿ ಸುಲ್ತಾನರು ಈ ಒಂದು ಕೋಟೆನ ಆವರಿಸ್ಕೊಂಡು ಅವರು ಬೇಕಾದಂಗೆ ಮಾಡಿಫಿಕೇಷನ್ ಮಾಡಿಕೊಂಡ್ರು. ಆದ ಕಾರಣಕ್ಕಾಗಿ ಇವತ್ತು ನೀವು ಈ ಒಂದು ಕೋಟೆ ಒಳಗೆ ಕೆಲವು ಹಿಂದೂ ದೇವಸ್ಥಾನಗಳು, ಹಿಂದೂಗಳ ಅವಶೇಷಗಳನ್ನ ನೋಡ್ಬೋದು. ಸೊ ಬನ್ನಿ, ಒಂದು ಗುಲ್ಬರ್ಗಾ ಕೋರ್ಟ್ ದೊಡ್ಡ ಇತಿಹಾಸ ಇರೋವಂಥ ಕೋರ್ಟ್ನ ಒಂದು ಕೋರ್ಟ್ ಅಂತೀನಿ ನೋಡಿ, ಕೋಟೆನ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ವೀಕ್ಷಕರೇ, ಒಳಗೋಗಕ್ಕೆ ಮುಂಚೆ ನಿಮ್ಗೆ ಹೇಳಲೇಬೇಕು. ಇದು ಪೂರ್ವದ ಬಾಗಿಲು, ಇನ್ನೊಂದು ಬಾಗಿಲಿದೆ, 2 ಬಾಗಿಲಿದೆ ನೋಡಿ. ಕೋಟೆ ಮುಂದೆ ಈ ಥರ ಒಂದು ಕ್ಯಾನಲ್ಸ್ಗಳು ಇಡ್ತಾಯಿದ್ರು ಅಥವಾ ನೀರು ತುಂಬಿರೋದು. ಇದರಲ್ಲಿ ಮೊಸಳೆ ಹಾವುಗಳೆಲ್ಲ ಬಿಟ್ಟಿರೋರು. ಏನಕ್ಕೆ ಅಂತಂದರೆ ನೋಡಿ, ಈ ಕಡೆಯೂ ಇದೆ, ಬಟ್ ಇಲ್ಲಿ ನೀರಿಲ್ಲ. ಈ ಕಡೆ ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದರೆ, ದಾಳಿ ಮಾಡೋಕ್ಕೆ ಬಂದರೆ ಅವ್ರು ಏನಾದ್ರು ಇದ್ರ ಮೂಲಕ ಬರೋಕ್ಕೆ ಹೋದರೆ ಸಾಯ್ಲಿ ಅಂತ. ಅದಾದಮೇಲೆ ಅಲ್ಲಿ ಏನು ನೋಡ್ತಿದ್ದೀರಾ ನೀವು, ಮೇಲ್ಗಡೆ ದೊಡ್ಡ ಗೋಡೆ ಇದೆ, ಅದ್ರ ಮುಂದೆ ಸಣ್ಣದಿದೆ, ಅಲ್ಲಿ ಸೈನಿಕರುಗಳು ನಿಂತ್ಕೊಳ್ಳೋರು ಅಂತ. ನಿಂತ್ಕೊಂಡು ಈ ಸಣ್ಣ ಕಿಂಡಿ ಇದೆಯಲ್ಲ, ಅದರಲ್ಲಿ ನೋಡೋರು ಯಾರು ಈ ಕಡೆಯಿಂದ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದ್ದಾರೆ ಏನು ಅಂತ. ಹಿಂಗೆ ಕಾವಲು ಕಾಯೋರು ಇವರು, ಆ ಥರ ಕಾಯ್ಕೊಂಡಿರೋರು. ಬನ್ನಿ ಇದ್ರೊಳಗೆ ಹೋಗೋಣ, ಏನಿದೆ ನೋಡೋಣ. ನೋಡಿ, ಇಲ್ಲೇನು ನೋಡ್ತಿದ್ದೀರಾ, ಈ ಕಿಂಡಿಗಳಿದೆಯಲ್ಲ, ಈ ಕಿಂಡಿಗಳಿಂದ ನೋಡೋರು. ಇದು ರೆಸ್ಟಿಂಗ್ ಪ್ಲೇಸ್ ಅಂತೆ ಸೈನಿಕರಿಗೆ. ಇದು ರೌಂಡಾಗಿರೋದು. ಇಲ್ಲಿ ನೋಡಿ, ಅಲ್ಲಿ ಉದ್ದ ಇದೆ, ಅಲ್ಲಿ ನಿಂತ್ಕೊಂಡು ನೋಡೋರಂತೆ ಯಾರು ಬರ್ತಾಯಿದ್ದಾರಾ ಅಂತ. ಈ ಜಾಗದಲ್ಲಿ ಮದ್ದುಗುಂಡುಗಳು ಹಾಕೋದು, ಬಿಸಿ ಎಣ್ಣೆ ಸುರಿಯೋದು, ಆ ಥರ ಎಲ್ಲ ಮಾಡೋರಂತೆ. ನೋಡಿ, ನಿಮ್ಗೆ ಹೇಳಿದ್ನಲ್ಲ 12ನೇ ಶತಮಾನದಲ್ಲಿ ಕಟ್ಟಿದ್ರು ಅಂತ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಏನು ಡಿಸೈನ್ ಕಾಣಿಸ್ತಾ ಇದೆ, ಬಾಕ್ಸ್ ಇದೆಯಲ್ಲ ಚಿಕ್ಕದು ನೋಡಿ, ಅದು ನಮ್ಮ ಇದು ಗುಲ್ಚಂದ್ ಅವರ ಶೈಲಿಯಲ್ಲಿ ಕಟ್ಟಿರೋದು. ಅಂದರೆ ಒಂದು ಹಿಂದೂ ದೇವಸ್ಥಾನದ ಥರ. ಅದಾದಮೇಲೆ ಎಕ್ಸ್ಟೆನ್ಷನ್ ಮಾಡಿಕೊಂಡು ಆಮೇಲೆ ಆಕ್ರಮಣ ಆದಮೇಲೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕಟ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಮುಚ್ಚಿರೋದು ಕಾಣುತ್ತೆ. ನೀವು ಒಳಗೋಣ. ವೀಕ್ಷಕರೇ, ನೀವೇನು ಈ ಇದನ್ನು ನೋಡ್ತಿದ್ದೀರಲ್ಲ, ಈಗ ಇದೆಯಲ್ಲ, ಇದು ಎಷ್ಟು ದೊಡ್ಡದಿದೆ ನೋಡಿ. ಓ ಮೈ ಗಾಡ್, ಇದನ್ನು ರಣಮಂಡಲ ಅಂತ ಕರೆಯೋರು. ಏನು ಅಂತಂದರೆ ಅದ್ರ ಮೇಲೆ ನಿಂತ್ಕೊಂಡ್ರೆ ಸುಮಾರು ಒಂದು 2 ರಿಂದ 3 ಕಿಲೋಮೀಟ್ರು ಸುತ್ತಲೂ ನೋಡ್ಬೋದು.
ಈಗ ಯಾರ್ಯಾರು ಕಳ್ಳರುಗಳು ಅಥವಾ ಅಟ್ಯಾಕ್ ಮಾಡೋರು ಯಾರು ಬರ್ತಾಯಿದ್ರೆ ಸೈನಿಕರೆಲ್ಲ ಅಲ್ಲಿ ನಿಂತ್ಕೊಂಡು ಅವರೊಂದು ಮದ್ದು ಗುಂಡುಗಳೆಲ್ಲ ಇತ್ತಲ್ಲ ಅದ್ರ ಸ್ಟಾಕ್ಗಳಲ್ಲಿ ಇಟ್ಕೊಳ್ಳೋರು, ಅಲ್ಲಿಂದ ಅಟ್ಯಾಕ್ ಮಾಡೋರು. ಅಂದರೆ ವೀಕ್ಷಕರೇ, ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಮದ್ದು ಗುಂಡು ಯೂಸ್ ಮಾಡ್ತಿದ್ದವ್ರು ಯಾರು ಅಂತಂದರೆ ಈ ಕ್ಯಾನನ್ ಮೂಲಕ ಅಥವಾ ಏನು ತೋಪು ಅಥವಾ ಫಿರಂಗಿ ಅಂತ ಕರಿತೀವಿ, ಅವರು ಬಹಮನಿ ಸುಲ್ತಾನ್. ಅದಕ್ಕೋಸ್ಕರ ಅವ್ರ ಮೇಲೆ ಯಾರೇ ದಂಡು ಬಂದ್ರೂ ಅಷ್ಟೊಂದು ಈಸಿಯಾಗಿ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ನಾನು ತುಂಬ ಸ್ಟ್ರಾಟಜಿ ಇತ್ತು ಅವ್ರ ಹತ್ರ, ಹೆಂಗೆ ಅಟ್ಯಾಕ್ ಮಾಡಬೇಕು, ಆ ಮದ್ದು ಗಂಡುಗಳನ್ನ ಯೂಸ್ ಮಾಡೋದು. ಭಾರತದಲ್ಲೇ ಅದರಲ್ಲೂ ಕರ್ನಾಟಕದಲ್ಲಿ ಮೊದಲ ಬಾರಿ ಯೂಸ್ ಮಾಡ್ತಿದ್ದವರು ಬಹಮನಿ ಸುಲ್ತಾನರು. ನೋಡಿ ಅಲ್ಲಿವರೆಗೂ ಇದೆ ಕೋಟೆ, ಎಷ್ಟು ದೊಡ್ಡದಿದೆ ಅಂದರೆ ಎಕ್ಸ್ಟೆಂಡ್ ಮಾಡಿರೋದು ಆಕ್ರಮಣ ಮಾಡಿದ್ಮೇಲೆ ಬಹಮನಿ ಸುಲ್ತಾನರು ಏನಿದ್ದಾರೆ. ಇನ್ನೊಂದು ಗುಲ್ಬರ್ಗ ಅಂತ ಏನಕ್ಕೆ ಕರೀತಾರೆ ಅಂದರೆ, ಅಥವಾ ಏನಕ್ಕೆ ಕರೆದ್ರು ಅಂದರೆ ಕಲಬುರ್ಗಿ ಅಂದರೆ ಕಾಲ ಸ್ಟೋನ್, ನಿಮಗೆ ಗೂಗಲಲ್ಲೂ ಸಿಕ್ಕತ್ತೆ, ಕಪ್ಪು ಕಲ್ಲುಗಳು ಅಂತ. ಆದರೆ ಗುಲ್ಬರ್ಗ ಅಂತ ಏನಕ್ಕೆ ಕರೆದಿದ್ರು, ಪರ್ಷಿಯನ್ ಭಾಷೆಯಲ್ಲಿ ಒಬ್ಬರು ಗುಲ್ ಅಂತಂದರೆ ರೋಸು, ಇಲ್ಲಿ ರೋಸ್ಗಳನ್ನ ತುಂಬ ಬೆಳೆಯೋರಂತೆ. ಗುಲ್ಬರ್ಗ ರೋಸ್ಗಳು ಬೆಳೆಯೋ ಜಾಗ ಅಥವಾ ತೋಟನ ಗುಲ್ಬರ್ಗ ಅಂತ ಕರೆದ್ರು. ಹಾಗಾಗಿ ಅದು ಗುಲ್ಬರ್ಗ ಆಯಿತು. ಮತ್ತು 2014 ಏನೋ ಮತ್ತೆ ಕಲಬುರಗಿಯಾಗಿ, ನನಗೆ ಡೇಟ್ ಕರೆಕ್ಟಾಗಿ ಗೊತ್ತಿಲ್ಲ, ಹೆಸರನ್ನ ಚೇಂಜ್ ಮಾಡಿದ್ರು ಮತ್ತೆ. ಸೊ ಹೀಗಾಗಿ ಗುಲ್ಬರ್ಗ ಹೆಸರಿದ್ದಿದ್ದು ಕಲಬುರಗಿ ಆಯಿತು. ಅಂದರೆ ಇದರರ್ಥ ಅದು ಗುಲ್ಬರ್ಗ ಅಂತಂದರೆ ರೋಸುಗಳು ಬೆಳೀತಾ ಇದ್ದಿದ್ದ ಒಂದು ತಾಣ ಅಥವಾ ಒಂದು ಗಾರ್ಡನ್ ಅನ್ಕೊಬೋದು, ಅಥವಾ ತುಂಬ ವ್ಯಾಪಾರ ಮಾಡ್ತಿದ್ದು ರೋಸ್ ವ್ಯಾಪಾರ ಮಾಡ್ತಿದ್ದ ಜಾಗ ಅನ್ಕೋಬೋದು. ನಿಮಗೇನಾದ್ರು ಹೆಚ್ಚಾಗಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕಂದರೆ ನಾನೇನು ರಿಸರ್ಚ್ ಮಾಡ್ಕೊಂಬಂದಿಲ್ಲ, ನಂಗೆ ಗೊತ್ತಿರೋಷ್ಟು. ನೋಡಿ ಈಗ ಏನು ಇಲ್ಲಿ ಹಾಕಿದಾರಲ್ಲ, ಜಾಮಿಯಾ ಮಸ್ಜಿದ್ ಏನು ಬರೆದಿದ್ದಾರೆ ಇಲ್ಲಿ. ಜಾಮಿಯಾ ಮಸೀದಿಯನ್ನು ಯಾರು ಯಾವ ಸಮಯದಲ್ಲಿ ಕಟ್ಟಿದರು ಎಂಬುದು ವಿಷಯವಾಗಿ ಪಂಡಿತರಲ್ಲಿ ಚರ್ಚೆ ಇದೆ. ಓಕೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಯಾರು ಕಟ್ಟಿದ್ದು ಏನು ಅಂತ, ಯಾವಾಗ ಪ್ರಾರಂಭ ಆಗಿದೆ. ಇದು ಪ್ರಾರಂಭದ ಬಹುಮನಿ ವಾಸ್ತುಶಿಲ್ಪಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದು ಲಕ್ಷಣವಾಗಿ ಸ್ಮಾರಕ, ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಲ್ಲೇನೋ ಉರ್ದುಲ್ ಬರೆದಿದ್ದಾರೆ, ನನಗೆ ಗೊತ್ತಾಗಲ್ಲ. ನೋಡಿ ವೀಕ್ಷಕರೇ, ಅಲ್ಲಿ ಹಾಕಿದ್ದಾರೆ ಬೋರ್ಡು, ರಣಮಂಡಲ ಅಂತ, ಬಲ ಹಿಸಾರ್, ನೋಡ್ದು ಹೆಂಗಿದೆ. ಬನ್ನಿ ವೀಕ್ಷಕರೇ, ಈಗ ರಣಮಂಡಲದ ಒಳಗೆ ಹೋಗೋಣ. ನೋಡಿ ವೀಕ್ಷಕರೇ, ಈ ರೀತಿ ಇದೆ ಮೇಲ್ಗಡೆ, ರಣಮಂಡಲದ ಮೇಲ್ಗಡೆ. ಇಲ್ಲಿ ಒಟ್ಟು 3 ತೋಪಿದೆ, ಇಲ್ಲೊಂದು ಒಟ್ಟು 26 ತೋಪುಗಳೊಂದಿರೋಂಥ ಕೋಟು. ಭಾರತದಲ್ಲಿ ಅತ್ಯಂತ ದೊಡ್ಡ ತೋಪಿರೋ ಜಾಗ ಇದೆ, ಅಥವಾ ಕ್ಯಾನನ್ ಅಂತ ಏನು ಕರಿತೀವಿ. ಈ ಉದ್ದ ಇದೆಯಲ್ಲ, 29 ಅಡಿದಿದೆ ಅಲ್ಲಿ. ನೀವು ಇದು ನೋಡಿದ್ರೆ ಇದೇ ಒಂದು ಎಷ್ಟು ಕೆ ಜಿ ಬರುತ್ತೆ ನೀವು ಅನ್ಕೊತಾ ಇರ್ಬೋದು. ಇದೆಲ್ಲ ಟನ್ ಲೆಕ್ಕ ಇರುತ್ತೆ, ಹೆಂಗೆ ಇಲ್ಲಿ ತರ್ತಾರೆ ಅಂತ. ನೋಡಿ ಇಲ್ಲೇನು ನೋಡ್ತಿದ್ದೀರಾ, ಇದು ಗ್ಯಾಪ್ಸು, ಇದು ರಿಂಗ್ಸ್ಗಳಿದು ಜೋಡಿಸಿರೋದು, ಇದು ಒಟ್ಟಿಗೆ ಮಾಡಿ ತಂದಿರೋದಲ್ಲ, ರಿಂಗ್ಸ್ಗಳನ್ನ ಜೋಡಿಸಿರೋದು, ಪಂಚಲೋಹದಲ್ಲಿ ಮಾಡಿರೋದು. ಸೊ ಟನ್ಗಟ್ಟಲೆ ವೆಯ್ಟ್ ಇರುತ್ತೆ. ಒಳಗೆ ನೋಡಿ ಹೇಗಿದೆ, ನಿಂತ್ಕೊಂಡು ಕೋಟೆನ ಕಾಯೋರು. ನೋಡಿ ಅಲ್ಲಿದೆಯಲ್ಲ, ಅಲ್ಲಿ ದೊಡ್ಡ ತೋಪು ಅಲ್ಲಿದೆ. ನನಗೆ ಸುಮಾರು ದೂರ ಆಗುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ. ಬಟ್ ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ ರೀ, ಕಾಣಿಸ್ತಿಲ್ಲ ಅಲ್ಲ, ತೋರಿಸ್ತೀನಿ ರೀ. 90 ಅಡಿ ಹೇಳೋನಲ್ಲ, ಎಷ್ಟು ದೂರ ಇದೆ. ಬನ್ನಿ ಈಗ ಹತ್ತಿರದಿಂದ ನೋಡೋಣ. ನೋಡಿ 29 ಅಡಿ. ಎಪ್ಪತ್ತೈದು ಟನ್ ಇದೆಯಂತೆ ಅದು. ಕರೆಕ್ಟಾಗಿ ತಪ್ಪ ನಿಮ್ಗೆ ಏನಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ ಈಗ ನಾನು ಝೂಮ್ ಮಾಡ್ತಾ ಇದ್ದೀನಲ್ಲ, ಅದು ಹಫ್ತ್ ಗುಂಬಡ್. ಇದ್ರ ಬಗ್ಗೆ ನಿಮ್ಗೇನಾದ್ರು ಬೇರೆ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಇಲ್ಲಿ ಹೋಗೋಕ್ಕಾಗಲಿಲ್ಲ ಕೆಲವು ಕಾರಣಗಳಿಂದಾಗಿ. ಕೆಲವರು ಇದನ್ನ ಚೋರ್ ಗುಂಬಜ್ ಅಂತ ಕರೀತಾರೆ, ಹಾಗೂ ಸುಲ್ತಾನರು ಇದನ್ನ ಸಂಗೀತ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಯೂಸ್ ಮಾಡ್ತಿದ್ರಂತೆ. ಚೋರ್ ಗುಂಬಜ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಪ್ರವಾಸಿಗಳು ಯಾರು ಬಂದರೆ ಇಲ್ಲಿರೋರು ಕಳ್ಳರುಗಳು ಅವ್ರ ಹತ್ರ ವಸ್ತುಗಳನ್ನು ಕಿತ್ಕೊಳ್ಳೋದು, ಲೂಟಿ ಮಾಡೋದು ಮಾಡ್ತಿದ್ರಂತೆ. ಅವ್ರಿಗೆ ಹುಷಾರಾಗಿರಲಿ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಚೋರ್ ಗುಂಬಜ್ ಅಂತ ಹೆಸರಿಟ್ಟರು. ಬೋರ್ಡ್ ಬೇರೆ ಹಾಕಿದ್ರಂತೆ, ಹುಷಾರಾಗಿರಿ ಇಲ್ಲಿ ಬಂದರೆ ಅಂತ. ಇದು ಇಲ್ಲಿರೋ ಇತಿಹಾಸಕಾರರ ಪ್ರಕಾರ. ಗುಲ್ಬರ್ಗಾ ಫೋರ್ಟ್ ಅಥವಾ ಕೀಲಾ ಅಂತ ತೋರಿಸ್ತಾ ವೀಕ್ಷಕರೇ. ಇಲ್ಲಿ ಯಾರು ನಿಮ್ಮಲ್ಲಿ ಗುಲ್ಬರ್ಗಾದವರಿದ್ರೆ ಕೈ ಎತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.